Jungle. बोलो भारत माता के ಏನಿವತ್ತು ಕಾಮಸಮುದ್ರ ಹೋಬಳಿಯಲ್ಲಿ ಹಿಂದೂ ಸಮಾಜೋತ್ಸವವನ್ನು ಎಲ್ಲ ನಮ್ಮ ಈ ಒಂದು 5 ಪಂಚಾಯಿತಿಗಳಲ್ಲಿರುವಂಥ ಎಲ್ಲ ಹಿಂದೂ ಬಾಂಧವರು ಸೇರಿ ಒಂದು ಒಮ್ಮತದಿಂದ ನಮ್ಮ ಸಮಾಜವನ್ನು ಒಗ್ಗೂಡಿಸಬೇಕು, ಹಿಂದೂಗಳೆಲ್ಲ ಒಂದಾಗಬೇಕು ಅಂತೇಳಿ ಹಿಂದೂ ಸಮಾಜೋತ್ಸವವನ್ನು ಇವತ್ತು ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವು ಈ ಸುತ್ತಮುತ್ತಲಿನ ಒಂದು 8 ಗ್ರಾಮದ ಜನ ಎಲ್ಲ ಈಗ ಒಂದು ಕಾಮಸಮುದ್ರಕ್ಕೆ ತೆರಳಿದ್ದೇವೆ. ಅದೇ ರೀತಿ ಇವತ್ತು ಏನು ನಮ್ಮ ಈ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಜಿಲ್ಲೆಗಳಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆಗೆ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ಎಸೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಜಿಹಾದಿಗಳ ವಿರುದ್ಧ ಇವತ್ತು ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕಂತೇಳಿ ಇವತ್ತು ನಾವು ಎಲ್ಲ ಒಗ್ಗಟ್ಟಿಂದ ಎಲ್ಲ ಸಮಾಜದರು, ಎಲ್ಲ ಜಾತಿ ಜನ, ಇಲ್ಲಿ ಜಾತಿ ಭೇದ ಭಾವ ತಾರತಮ್ಯ ಏನೂ ಇಲ್ಲ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಇದು ಏನು ಈ ಜಿಹಾದಿಗಳಿದ್ದಾರೆ, ಈ ಚಪ್ಪಲಿ ಎಸೆಯೋದು, ಕಲ್ಲು ಎಸೆಯೋದು, ಪೊಲೀಸ್ ಇಲಾಖೆ ಮೇಲೆ ಕಲ್ಲು ಎಸೆಯುವಂಥ ಕೆಲಸ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ ಇದೊಂದು ಎಚ್ಚರಿಕೆ ಆಗಬೇಕು ಅಂತ ಹೇಳ್ತಾ ಇವತ್ತು ಎಲ್ಲರೂ ಕರೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ
ದೇಶದಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ, ಬೇರೆ ಯಾವ ದೇಶದಲ್ಲೂ ಸಿಗಲ್ಲ. ಒಬ್ಬ IAS ಆಫೀಸರು ತನ್ನ ಹೆಂಡತಿ ಜೊತೆಗೆ ವಾಕಿಂಗ್ ಹೋಗ್ತಾ ಇದ್ದಂತೆ. ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಅವನ ಹೆಂಡತಿಗೆ ಒಂದು ಮರದ ಮೇಲೆ ಒಂದು ಗೂಡು ಕಾಣಿಸ್ತು, ಹಕ್ಕಿ ಗೂಡು. ಅವಳಿಗೆ ಎಣಿಸ್ತು, ಈ ಗೂಡನ್ನು ತಗೊಂಡೋಗಿ ನಮ್ಮ ಮನೆಯಲ್ಲಿ ನೇತ್ ಹಾಕಿದ್ರೆ ನಮ್ಮ ಮನೆಗೆ ದೇಸಿ ಲುಕ್ ಬರುತ್ತೆ ಅಂತ. ನಾವು ಶಾಲೆಯಲ್ಲಿ ಮಾಡ್ತೀವಲ್ಲ, ಕಾಲೇಜಲ್ಲಿ 365 ದಿನದಲ್ಲಿ 364 ದಿನ ಹೊರದೋಗಿರೋ ಪ್ಯಾಂಟು ಯಾರೋ ಭಿಕ್ಷುಕರು ಹಾಕೊಂಡೋಗಿ ಒಂದು ದಿನ ಏನೋ ಎತ್ನಿಕ್ ಡೇ ಅಂತ ಸೀರೆ ಪಂಚೆ ಏನು ಉಟ್ಕೊಂಡು ಹೋಗೋದು. ತಂದೆ ತಾಯಿಗೆ ಎಂತ ಟೆನ್ಷನ್. ಬೆಳಿಗ್ಗೆ ಕರೆಸ್ಬಿಡ್ತಾರೆ ಮನೆಗೆ ಸೀರೆ ಉಡ್ಸೋದು ಮಗಳಿಗೆ. ಯಾಕಂದ್ರೆ ಸೀರೆ ಉಡ್ಸೋದು ಕಷ್ಟ, ಆ ಮಗಳು ಗುಡಿಸೋದು ಕಷ್ಟ. ತಾನು ಉಟ್ಕೋಬಹುದು, ಮಗಳು ಉಡ್ಸೋದು ಇನ್ನೂ ಕಷ್ಟ. ಅವ್ರು 4 ಗಂಟೆಗೆ ಬರ್ತಾರೆ ಸೀರೆ ಉಡ್ಸೋಕೆ, ಕಾರಲ್ಲಿ ಆಟೋದಲ್ಲಿ ಕಳಿಸ್ತಾರೆ. ಅವ್ರ ಮನೆ ಬರೋವರೆಗೂ ಇವ್ರಿಗೆ ಟೆನ್ಷನ್, ಹಾಗೆ ಬರ್ತಾಳ ಬೇರೆ ರೀತಿ ಬರ್ತಾಳ ಅಂತ ಹೇಳಿ. ನಮ್ಮ ಹುಡುಗರು 365 ದಿನದಲ್ಲಿ 364 ದಿನ ವೇಷ್ಟಿ ಅಂದ್ರೆ ಏನಂತ ಗೊತ್ತಿರಲ್ಲ. ಒಂದಿನ ಪ್ಲಾಸ್ಟಿಕ್ ತರ ಸುತ್ತಾಕೊಂಡು ಹೋಗ್ಬಿಡ್ತಾರೆ, ನಡೆಯೋಕ್ಕಾಗಲ್ಲ, ಕಾಲು ಮುಂದೆ ಹಿಂದೆ ಹೋಗೋದಿಲ್ಲ. ಆ ರೀತಿನೇ ಇವಳಿಗೂ ಅನಿಸ್ತು, ನಮ್ಮ ಮನೆಯಲ್ಲಿ ಇದನ್ನ ಹಾಕಿದ್ರೆ ಬಹಳ ಲುಕ್ ಬರುತ್ತೆ ಅಂತ. IAS ಆಫೀಸರು ಮರ ಹತ್ತಲ್ಲ, ಅವ್ನ ಆ ಕಡೆ ಈ ಕಡೆ ನೋಡ್ರ, ಯಾರೋ ದನ ಮೇಯಿಸೋ ಹುಡುಗ ಕಾಣಿಸ್ತಾ. ಅವನನ್ನ ಕರೆದು ಕೇಳ್ದ, ನೋಡಪ್ಪ ಆ ಹಕ್ಕಿ ಕೂಡಿದೆಯಲ್ಲ ತಂದು ಕೊಡ್ತೀಯ ಅಂತ. ಆ ಹುಡುಗ ಒಂದ್ಸಲಿ ಗುರಾಯಿಸ್ಕೊಂಡು ಅವ್ರು ನೋಡಿ ಆಗಲ್ಲ ಸರ್ ಅಂದ. ಇವನೇನೆಂದ ದುಡ್ಡು ಕೊಟ್ಟ ಕೆಲಸ ನಡೆಯುತ್ತೆ ಅಂತ ತಿಳ್ಕೊಂಡ. IAS ಆಫೀಸರ್ ಅಲ್ವಾ, 500 ರೂಪಾಯಿ ಕೊಡ್ತೀನಪ್ಪ ಕೆಲಸ ಮಾಡ್ತೀಯ ಅಂತ ಕೇಳ್ದ. ಹುಡುಗ ಒಂದ್ಸಲಿ ಇನ್ನೊಂದ್ಸಲಿ ಅವ್ರು ನೋಡ್ಕೊಂಡು ಹೇಳ್ದ, ಆಗೋದಿಲ್ಲ ಸರ್ ಅಂತ. ಇವ್ನು ಶಾಕ್ ಆಗ್ಬಿಡ್ತು, ಯಾಕಪ್ಪ ಅಂತ ಕೇಳ್ದ. ಸರ್ ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ ಮನೆ ಬರೆದು ಕೊಟ್ಟರು ನಾನು ತಂದು ಕೊಡಲ್ಲ ಸರ್, ನಿಮ್ಗದೊಂದು ಶೋ ಪೀಸ್ ಸರ್. ಸಾಯಂಕಾಲ ತಾಯಿ ಹಕ್ಕಿ ಬರುತ್ತೆ ಸರ್, ಮರಿ ಹುಡ್ಕೊಂಡು ಬರುತ್ತೆ ಸರ್, ಅದಕ್ಕೆ ಎಷ್ಟು ಸಂಕಟ ಆಗಲ್ಲ, ಗೂಡಿಲ್ಲ ಮರಿ ಇಲ್ಲ ಅಂತ ಹೇಳಿದ್ರೆ ಸರ್. ಹೇಳಿದ್ಯಾರೋ ದನ ಮೇಯಿಸೋ ಹುಡುಗ, ಯಾವನೋ PhD ಮಾಡಿದವನಲ್ಲ, ದನ ಮೇಯಿಸೋ ಹುಡುಗ. ಅದು ಈ ಮಣ್ಣಿನ ಭಾರತ್ ಮಾತಾ ಕಿ, ಸಿಯಾವರ ರಾಮಚಂದ್ರ ಕಿ, ಪವನ ಸುತ ಹನುಮಾನ್ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು.